ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ನ್ಯೂಸ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಪತ್ರಿಕೆ, ಯೂಟ್ಯೂಬ್ ಎಲ್ಲೇ ನೋಡಿದ್ರೂ ಕೂಡ ದರ್ಶನ್ ದರ್ಶನ್ ದರ್ಶನ್. ಜನಸಾಮಾನ್ಯರು, ಅಸಾಮಾನ್ಯ ಜನರು ಕೂಡ ಇವತ್ತು ಹೊರಗಡೆ ಮಾತಾಡ್ತಾ ಇರೋದು ದರ್ಶನ್ದೇ ವಿಷಯ. ಸಿನಿಮಾ ಪುಟಗಳ ಹೆಡ್ಲೈನ್ ಆಗ್ತಾ ಇದ್ದ ದರ್ಶನ್ ಇವತ್ತು ದರ್ಶನ್ ಆ್ಯಂಡ್ ಗ್ಯಾಂಗ್ ಅರೆಸ್ಟ್ ಅನ್ನೋ ಹೆಡ್ಲೈನ್ ಮೂಲಕ ಸುದ್ದಿ ಆಗಿದ್ದಾನೆ. ಕಿಲ್ಲಿಂಗ್ ಸ್ಟಾರ್ ಅರೆಸ್ಟ್, ಇಂಥ ಹೆಡ್ಲೈನ್ಗಳು ಪತ್ರಿಕೆ ತುಂಬ ರಾರಾಜಿಸ್ತಾ ಇದೆ. ಕ್ರೌರ್ಯ ಮತ್ತು ಅಸಹ್ಯದ ಪರಮಾವಧಿಯ ಈ ಸುದ್ದಿಯನ್ನ ಹೊಸದಾಗಿ ಹೇಳೋ ಅಗತ್ಯ ಇಲ್ಲ ಬಿಡಿ. ನಿನ್ನೆಯಿಂದ ಕಿವಿ ತೂತು ಬಿದ್ದೋಗಷ್ಟು ಇದೇ ಸುದ್ದಿಯನ್ನ ಕೇಳಿರ್ತೀರಿ ನೀವೆಲ್ಲ. ಆದರೆ ನಿನ್ನೆಯ ಘಟನೆಯಿಂದ ಇಡೀ ರಾಜ್ಯದ ತುಂಬ ಹೀರೋ ಆಗಿರೋದು ಸುವರ್ಣ ನ್ಯೂಸ್ನ ಮುಖ್ಯಸ್ಥ, ರಾಷ್ಟ್ರೀಯವಾದಿ ಪತ್ರಕರ್ತ ಅಜಿತ್ ಹನುಮಕ್ಕನವರ್. ಯಾರೊಬ್ರು ಕೂಡ ದರ್ಶನ್ ವಿರುದ್ಧ ಅಷ್ಟು ಗಟ್ಟಿಯಾಗಿ ಮಾತಾಡೋದಕ್ಕೆ ಹೆದರ್ತಾ ಇದ್ದ ಸಮಯದಲ್ಲಿ ಅಜಿತ್ ಹನುಮಕ್ಕನವರ್ ಬೆಂಕಿ ಆಗ್ಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ದೇಶ ವಿರೋಧಿಗಳಿಗೆ ಚುರುಕು ಮುಟ್ಟಿಸೋದು, ಶಾಲಲ್ಲಿ ಸುತ್ತಿ ಹೊಡೆಯೋದು, ಇದನ್ನೆಲ್ಲ ಮಾಡ್ತಾನೆ ಇರ್ತಾರೆ ಅಜಿತ್ ಅವರು. ಇತ್ತೀಚೆಗೆ ಪ್ರಜ್ವಲ್ ರೇವಣ್ಣ ಪ್ರಕರಣ ನಡೆದಾಗಲೂ ಅಜಿತ್ ಅವರು ಯಾವುದೇ ಮುಲಾಜು ತೋರಿಸಿರಲಿಲ್ಲ. ಪ್ರಜ್ವಲ್ ರೇವಣ್ಣನನ್ನು ಕೂಡ ನಿರ್ದಾಕ್ಷಿಣ್ಯವಾಗಿ ನಿಂದಿಸಿದ್ರು. ಆದರೆ ನಿನ್ನೆ ದರ್ಶನ್ ಪ್ರಕರಣದ ವರದಿ ನೀಡ್ತಾ ಇರುವಾಗ ನಾವು ಕಂಡ ಅಜಿತ್ ಬೇರೆನೇ ಅಜಿತ್. ರೌದ್ರಾವತಾರ ತಾಳ್ಬಿಟ್ಟಿದ್ರು. ದರ್ಶನ್ ಎಂಬ ಸಮಾಜಘಾತುಕನ ಬಗ್ಗೆ ಅವರಿಗೆ ಎಂಥ ಆಕ್ರೋಶ ಇದೆ ಅನ್ನೋದು ಅವರ ಮಾತಿನ ಪದಗಳಲ್ಲೂ ಎದ್ದು ಕಾಣ್ತಾ ಇತ್ತು. ಒಂದು ವೇಳೆ ದರ್ಶನನ್ನ ಬೇಕಾದ್ರೂ ಎದುರು ಹಾಕೋಬಹುದು, ಅವನ ಅಂಧಾಭಿಮಾನಿಗಳನ್ನ ಎದುರು ಹಾಕೊಂಡು ಬದುಕೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೆ. ಯಾವ ಸಭ್ಯ ವ್ಯಕ್ತಿ ಕೂಡ ದರ್ಶನ್ ಅವರನ್ನ ಟೀಕಿಸಿ ವಿಮರ್ಶೆ ಮಾಡಿ ಇಲ್ಲಿ ನೆಮ್ಮದಿಯಿಂದ ಬದುಕೋದಕ್ಕೆ ಆಗೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅವನ ಬದುಕನ್ನ ನರಕ ಮಾಡಲಾಗುತ್ತೆ. ಅಶ್ಲೀಲ ಬೈಗುಳಗಳಿಂದ, ಬೆದರಿಕೆಗಳಿಂದ ಅವರನ್ನ ಹಿಮ್ಮೆಟ್ಟಿಸಲಾಗುತ್ತೆ. ಇನ್ನೂ ಒಂದು ಸ್ಟೆಪ್ ಮುಂದೆ ಕೂಡ ಹೋಗ್ಬೋದು. ದಟ್ ಈಸ್ ಹುಡ್ಕೊಂಡು ಹೋಗಿ ಕೈಕಾಲು ಮುರಿಯೋದು, ಸಾಯಿಸೋದು, ಏನ್ ಬೇಕಾದ್ರೂ ಮಾಡಬಹುದು ದರ್ಶನ್ನ ಅಂಧಾಭಿಮಾನಿಗಳು. ಬಾಸ್ ಕೂದ್ಲು ಸಮ ಅಷ್ಟೇ, ಬಾಸ್ ರೋಮು ಸಮ ಅಷ್ಟೇ. ಯಾರೇನೇ ಅನ್ಲಿ ನಮ್ ಡಿ ಬಾಸ್ಗೆ ಸಪೋರ್ಟ್ ಮಾಡೋದು. ಅವ್ರು ಏನೇ ಮಾಡಿದ್ರು ಅಷ್ಟೇ, ಅವ್ರು ಒಳ್ಳೇದ್ ಮಾಡಿದ್ರು ಅಷ್ಟೇ, ಕೆಟ್ಟದ್ ಮಾಡಿದ್ರು ಅಷ್ಟೇ, ನಾವು ಡಿ ಬಾಸ್ಗೆ ಸಪೋರ್ಟ್ ಮಾಡೋದು. ಕೋಟಿ ಜನ ಕೋಟಿ ಮಾತಾಡ್ಲಿ, ಬೆನ್ನಿಂದೆ 1000 ಮಾತಾಡ್ಲಿ, 1,00,000 ಮಾತಾಡ್ಲಿ, ನಾವು ಡಿ ಬಾಸ್ಗೆ ಸಪೋರ್ಟ್ ಮಾಡೋದು. ಯಾರೇನಾದ್ರೂ ಮಾಡ್ಕೋಬಹುದು, ನಾವು ಡಿ ಬಾಸ್ಗೆ ಸಪೋರ್ಟ್ ಮಾಡೋದು. ನಾವು ಕೊನೆವರೆಗೂ, ನೀವು ನಂಬ್ತೀರ ಬಿಡ್ತೀರೋ ಗೊತ್ತಿಲ್ಲ, ಒಂದು ದಿನನೂ ಕೂಡ ದೂರದಿಂದನೂ ನಾನು ಡಿ ಬಾಸ್ ನೋಡಿಲ್ಲ. ಆದ್ರೂ ನಾನೊಬ್ಬ ಅಭಿಮಾನಿ. ದರ್ಶನ್ನ ಕೆಲವು ಚಿತ್ರಗಳಿಂದ ಫ್ಯಾನ್ ಆಗಿರೋ ಸಭ್ಯ ಅಭಿಮಾನಿಗಳು ಕೂಡ ಅವನ ಅಭಿಮಾನಿ ಅಂತ ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಡ್ತಾರೆ. ಬಿಕಾಸ್ ಆಫ್ ಇಂಥ ಅಂಧಾಭಿಮಾನಿಗಳು, ರೌಡಿ ಅಭಿಮಾನಿಗಳು. ವೀಕ್ಷಕರೇ, ನಾನು ಕೂಡ ಹಲವಾರು ವರ್ಷಗಳಿಂದ ನಟ ದರ್ಶನ್ ಅವರ ಅಭಿಮಾನಿ. ಈ ಹಿಂದೆ ಹಲವಾರು ಬಾರಿ ದರ್ಶನ್ ವಿವಾದಗಳನ್ನ ಮೈ ಮೇಲೆ ಎಳ್ಕೊಂಡಾಗ್ಲೂ ಅದರ ಹೊರತಾಗಿ ನಾನು ಅವರ ಅಭಿಮಾನಿ ಅಂತ ಹೇಳ್ಕೋತಾ ಇದ್ದೆ. ದರ್ಶನ್ ಎಲ್ಲಾ ವಿವಾದಗಳಲ್ಲೂ ಮೀಡಿಯಾದ್ದು ಪಾಲಿದೆ, ವಿರೋಧಿಗಳದ್ದು ಪಾಲಿದೆ ಅಂತ ಹೇಳ್ತಾ ಇದ್ದವಳು ನಾನು. ಆದ್ರೆ ನಿನ್ನೆ ನಡೆದ ಘಟನೆ ಬಗ್ಗೆ ಮಾತ್ರ ನಾನು ಯಾವ ರೀತಿಲೂ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅಷ್ಟೇ ಅಲ್ಲ, ಇಂಥವನ ಅಭಿಮಾನಿ ಆಗಿದ್ದೆ ಅಲ್ಲ ಅಂತ ನನ್ನ ಬಗ್ಗೆ ನನಗೆ ಬೇಸರ ಆಗ್ತಾ ಇದೆ. ನಿನ್ನೆ ಅಜಿತ್ ಹನುಮಕ್ಕನವರ್ ರಿಯಲ್ ಹೀರೋ ಅನ್ಸಿದ್ದು, ಮೀಡಿಯಾ ಸಿಂಗಮ್ ಅನ್ಸಿದ್ದು ಇದೇ ಕಾರಣಕ್ಕೆ. ಅವರ ಒಂದೊಂದು ಮಾತುಗಳು ಕೂಡ ನೇರವಾಗಿ ದರ್ಶನ್ ತಲೆಗೆ ಹಾಗೂ ದುರಾಭಿಮಾನಿಗಳ ಎದೆಗೆ ಗುಂಡು ಹೊಡೆದ ಹಾಗಿತ್ತು. ಇಡೀ ಸಮಾಜಕ್ಕೆ ಪಾಠದ ತರ ಇತ್ತು. ಬೆಂಕಿ ಡೈಲಾಗ್ ನಂಬರ್ 1. ಕಸ್ಟಡಿಗೆ ಕೊಡೋಕೆ ಮುನ್ನ ದರ್ಶನ್ ಅವರ ಹೆಲ್ತ್ ಚೆಕಪ್ ಮಾಡ್ತಾರೆ. BP ಸರಿ ಇದೆಯಾ, ಶುಗರ್ ಇದೆಯಾ ಅಂತ ನೋಡ್ತಾರೆ. ಎಲ್ಲ ಸರಿ ಇದೆ, ದನ ಇದ್ದಂಗೆ ಇದೆಯಾ, ಹೋಗಂತ ಕಳಿಸ್ತಾರೆ. ಇವ್ರಿಗೇನಾಗಿದೆ, ದನ ಇದ್ದಂಗಿದ್ದಾರೆ ಅಂತ ಬರೆದು ಮ್ಯಾಜಿಸ್ಟ್ರೇಟ್ ಹತ್ರ ಕಳಿಸ್ತಾರೆ. ಸಾರಿ ಫಾರ್ ಮೈ ವರ್ಡ್ಸ್. ಇವತ್ತಾಕೋ ಭಯಂಕರ ಕೋಪ ಬರ್ತಾ ಇದೆ. ಕೆಲವು ಹಿತೈಷಿಗಳು ನನಗೆ ಮೆಸೇಜ್ ಕಳಿಸ್ತಾ ಇದ್ರು, ಸರ್ ಅವರ ಅಭಿಮಾನಿಗಳು ಸರಿ ಇಲ್ಲ, ಯಾಕೆ ಸುಮ್ಮನೆ ಎದುರಾಕೋತೀರಾ ಅಂತ, ಹೆಚ್ಚು ಕಮ್ಮಿ ಏನಾದರೂ ಮಾಡಿಬಿಟ್ರೆ ಅಂತ. ಅವರಿಗೆ ಹೇಳ್ತಾ ಇದ್ದೀನಿ, ಕತ್ತೆ ಬಾಲ ಕುದುರೆ ಜುಟ್ಟು.
ಕತ್ತೆ ಬಾಲ ಕುದುರೆ ಜುಟ್ಟು. ಇದಕ್ಕೆಲ್ಲ ಹೆದರ್ಕೊಂಡು ಬದುಕೋದಾದ್ರೆ ಜರ್ನಲಿಸಂ ಯಾಕೆ ಮಾಡಬೇಕು? ಬೇರೆ ಏನಾದರೂ ಮಾಡ್ಕೊಂಡಿರ್ಬೇಕು. ಬ್ರೇಕಲ್ಲಿ ಯಾರ್ದೋ ಮೆಸೇಜ್, ಸಾರ್ ಹುಷಾರು ಸಾರ್, ದರ್ಶನ್ ಫ್ಯಾನ್ಸು ಸರ್ ಅಂತ. ಕತ್ತೆ ಬಾಲ ಕುದುರೆ ಜುಟ್ಟು, ಕತ್ತೆ ಬಾಲ ಕುದುರೆ ಜುಟ್ಟು. ಹೆದರ್ಕೊಂಡು ಜೀವನ ಮಾಡೋದಾಗಿದ್ರೆ ಇನ್ನೇನೋ ಮಾಡ್ಕೊಂಡಿರ್ತಿದ್ದೆ ರೀ. ಜರ್ನಲಿಸ್ಟ್ ಯಾಕೆ? ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋ ಮಾತು. ಎಷ್ಟು ನಿಜ ಅಲ್ವಾ? ಈಗಲೂ ಅಭಿಮಾನಿಗಳಿಗೆ ದರ್ಶನ್ನ ಹಣಬಲ ತೋಳ್ಬಳಕೆ ಹೆದರ್ಕೊಂಡು ದರ್ಶನ್ ಪರ ವಹಿಸ್ಕೊಂಡು ಮಾತಾಡಬೇಕಾ ಅಥವಾ ಸಾಫ್ಟ್ ಆಗಿ ಸುದ್ದಿ ಬಿತ್ತರಿಸಬೇಕಾ? ಅಂಥ ಜರ್ನಲಿಸಂ ಯಾಕೆ ಬೇಕು? ಬೆಂಕಿ ಡೈಲಾಗ್ ನಂಬರ್ 3. ದರ್ಶನ್ ಹಿಂದೊಂದ್ಸಲ ಪುನೀತ್ ರಾಜ್ಕುಮಾರ್ ಅವರಿಗೂ ತಮಗೂ ಹೋಲಿಕೆ ಮಾಡಿಕೊಂಡು ದರ್ಪ ತೋರಿಸಿದ್ರು. ಅವ್ರ ಹತ್ರ ಇರೋದು ಕೂಡ ಲ್ಯಾಂಬೋರ್ಗಿನಿ ಉರುಸ್, ನನ್ನ ಹತ್ರನೂ ಇರೋದು ಲ್ಯಾಂಬೋರ್ಗಿನಿ ಉರುಸ್ ಅಂತ. ಇದೇ ಗಾಡಿನ ಪುನೀತ್ ರಾಜ್ಕುಮಾರ್ ಅವ್ರು ತಗೊಂಡವ್ರೆ. ಇನ್ ಯಾವನಾರು ಕನ್ನಡ ಇಂಡಸ್ಟ್ರಿ ತಗೊಂಡವನ ಅದಕ್ಕೆ ಕೇಳ್ಕೊಡ್ರಿ. ಒಬ್ಬ ರಾಜ್ಕುಮಾರ್ ಮಗ ತಗೊಂಡಿರೋದು ಅದೇ, ತೂಗುದೀಪ ಶ್ರೀನಿವಾಸ್ ಅವ್ರ ಮಗ ತಗೊಂಡ್ರಲ್ಲ ಅದನ್ನೇ. ಅದಕ್ಕೆ ಕೌಂಟ್ರ್ ಕೊಟ್ರು ನೋಡಿ ಅಜಿತ್ ಅವರು. ಲ್ಯಾಂಬೋರ್ಗಿನಿ ಉರುಸಿದ್ರು ಕೂಡ ಪೊಲೀಸ್ನವರ ಮಹೀಂದ್ರ ಬುಲೆರೋದಲ್ಲಿ ಕೂರೋ ಹಾಗಾಯ್ತು ಅಂತ. ಹಿಂದಿನ ಯಾವುದೋ ಒಂದು ಹೇಳಿಕೆ ನೆನಪಾಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ಜೊತೆ ಕಂಪೇರ್ ಮಾಡಿಕೊಂಡು ಕೊಟ್ಟ ಹೇಳಿಕೆ ನೆನಪಾಗ್ತಾ ಇದೆ. ಇವತ್ತು ಅವ್ರ ಹತ್ರನೂ ಲ್ಯಾಂಬೋರ್ಗಿನಿ ಉರುಸ್ ಕಾರ್ ಇದೆ, ನನ್ನ ಹತ್ರನೂ ಲ್ಯಾಂಬೋರ್ಗಿನಿ ಉರುಸ್ ಕಾರ್ ಇದೆ ಅಂತ. ಫಾರ್ ಯುವರ್ ಇನ್ಫಾರ್ಮೇಶನ್, ಈ ದೃಶ್ಯಗಳು ಮಹೀಂದ್ರ ಬೊಲೆರೋದ ದೃಶ್ಯಗಳು. ಆಸ್ತಿ ಅಂತಸ್ತು ಬಂದಾಗ ಮೆರಿಬಾರ್ದು ಅಂತ ದೊಡ್ಡವರು ಸುಮ್ಮನೆ ಹೇಳಲ್ಲ. ಪುನೀತ್ ರಾಜ್ಕುಮಾರ್ ಬದುಕನ್ನ ರೂಪಿಸ್ಕೊಂಡ ತರಹ, ಸನ್ನಡತೆಯನ್ನ ರೂಪಿಸ್ಕೊಂಡ ತರಹ ದರ್ಶನ್ ಏನಾದ್ರೂ ರೂಢಿಸ್ಕೊಂಡಿದ್ದಿದ್ರೆ ದರ್ಶನ್ ಈ ರಾಜ್ಯದಲ್ಲಿ ಏನೋ ಆಗಿರ್ತಿದ್ರು. ಇಷ್ಟು ದುರ್ಗುಣಗಳನ್ನ ಇಟ್ಕೊಂಡೆ ಈ ಲೆವೆಲ್ ಫ್ಯಾನ್ ಫೇರ್ ಇಟ್ಕೊಂಡಿರೋ ದರ್ಶನ್ ಬೈ ಚಾನ್ಸ್ ಪುನೀತ್ ತರಹ ಒಳ್ಳೆ ವ್ಯಕ್ತಿ ಆಗಿದ್ದಿದ್ರೆ ಯಾವ ಥರ ಅಭಿಮಾನಿ ಬಳಗ ಇಟ್ಕೋಬಹುದಿತ್ತು? ಬೆಂಕಿ ಡೈಲಾಗ್ 4. ಪೊಲೀಸ್ ಅಧಿಕಾರಿ ಮಹೀಂದ್ರ ಬೊಲೆರೋ ಜೀಪ್ ಹತ್ತೋಕೆ ಹೇಳಿದ್ರಂತೆ ದರ್ಶನ್ ಅವರಿಗೆ. ದರ್ಶನ್ ಹೇಳ್ತಾರಂತೆ, ನಂದೇ ಡಿಫೆಂಡರ್ ಇದೆ, ಅದರಲ್ಲಿ ಬರ್ತೀನಿ ಅಂತ. ಆಗ ಅಧಿಕಾರಿ ಹೇಳಿದ್ರಂತೆ, ಮುಚ್ಕೊಂಡು ಹತ್ತಿದ್ರೆ ಸರಿ, ಇಲ್ಲಾಂದ್ರೆ ಬುಲೆಟ್ ಹೊಡೆದು ಕರ್ಕೊಂಡು ಹೋಗ್ಬೇಕಾಗತ್ತೆ. ಹೀಗೆ ಹೇಳಿದ್ದು ನಿಜ ಆಗಿದ್ದಿದ್ರೆ ಆ ಅಧಿಕಾರಿಗೆ ಇಲ್ಲಿಂದನೇ ನನ್ನೊಂದು ಸೆಲ್ಯೂಟ್ ಅಂದ್ರು ಅಜಿತ್ ಹನುಮಕ್ಕನವರ್. ಅದೇನಾ ಹೇಳದ್ನಂತೆ, ನನ್ನ ಕಾರಿಂದ ಬರ್ತೀನಿ ಅಂತ ಪೊಲೀಸ್ ಅಧಿಕಾರಿ ಒಬ್ಬರು ಹೇಳಿದ್ರಂತೆ. ಸುಮ್ಮನೆ ಹತ್ತಬೇಕು ನಮ್ಮ ಜೀಪು, ಇಲ್ಲದೆ ಗುಂಡು ಹೊಡೆದು ಕರ್ಕೊಂಡು ಹೋಗ್ತೀನಿ ಅಂತ. ಇನ್ನೊಂದು ಡೈಲಾಗ್ ಬಂತು, ಅದು ಹೈಟ್ ಆಫ್ ಸರ್ಕ್ಯಾಸಮ್. ಪೊಲೀಸರು ದರ್ಶನ್ಗೆ ಕೇಳ್ತಾರಂತೆ, ನಿಮ್ಮನೆ ಹೆಂಗಸರಿಗೆ ವಿಷಯ ತಿಳಿಸಿದೀರಾ ಅಂತ. ಆಗ ದರ್ಶನ್ ಹೀಗೆ ಹೇಳಬಹುದು ಅಂತ ಅಜಿತ್ ಅವರು ಟ್ರೋಲ್ ಮಾಡಿದ್ರು. ನಮ್ಮ ಹೆಂಡ್ರು ಇಲ್ಲೇ ಹಿಂದ್ಗಡೆ ಗಾಡಿಲೇ ಬರ್ತಿದ್ದಾರೆ ಸರ್ ಅಂತ ದರ್ಶನ್ ಹೇಳಿರಬಹುದು. ನಿಮ್ಮನ್ನ ವಶಕ್ಕೆ ಪಡೆದ ಬಗ್ಗೆ ನಿಮ್ಮ ಮನೆಯವರಿಗೆ ಮಾಹಿತಿ ಕೊಟ್ಟಿದ್ದಾರಾ ಅಂತ ಕೇಳ್ತಾರೆ. ನಮ್ಮ ಮನೆಯವರು ಹಿಂದಿನ ಜೀಪಲ್ಲೇ ಇದ್ದಾರೆ ಸ್ವಾಮಿ ಅಂತಾರೋ ಏನೋ ಇವರು. ನಾವು ಇಷ್ಟು ದಿನ ನೋಡಿದ ಅಜಿತ್ ಹನುಮಕ್ಕನವರ ಫೈರ್ ಬ್ರ್ಯಾಂಡೇ ಬೇರೆ, ನಿನ್ನೆಯ ಫೈರ್ ಬ್ರ್ಯಾಂಡೇ ಬೇರೆ. ದರ್ಶನ್ ಬಗ್ಗೆ ಆಕ್ರೋಶ ಮೂಡೋದಕ್ಕೆ ಕಾರಣ ತುಂಬಾ ಇದೆ. ಅದರಲ್ಲಿ ಒಂದು, ಮೀಡಿಯಾಗಳ ಬಗ್ಗೆ ದರ್ಶನ್ ತೋರಿಸ್ತಾ ಇದ್ದ ಉಡಾಫೆ, ತಿರಸ್ಕಾರ ಮತ್ತು ಅಗೌರವ. ದರ್ಶನ್ ಮೀಡಿಯಾ ಬಗ್ಗೆ ಅಶ್ಲೀಲವಾಗಿ ಮಾತಾಡಿದ ಆಡಿಯೋಗಳು ವೈರಲ್ ಆಗಿದ್ವು. ಅದು ಸಭ್ಯ ಜನರು ಕೇಳೋದಕ್ಕೆ ಯೋಗ್ಯವಾಗಿರಲಿಲ್ಲ. ಮೀಡಿಯಾದವರು ನಾನು ಇಷ್ಟೇ ಹೇಳ್ತಾ ಇರೋದು, ನೀವೆಷ್ಟೇ ನನ್ನ ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ನೀವು ಅಷ್ಟೆಲ್ಲ ಮಾಡೇ ಇಷ್ಟೊಲು ಬಂದಿದ್ದೀನಿ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? ಸ್ವಾಮಿ ಅಷ್ಟೊಂದು ಜೈಲ್ ಹೋಗೇ ಬಂದೋ ನಾನು ಸ್ವಾಮಿ. ನನಗೆ ಮೀಡಿಯಾ ನನ್ನ ಸಮಾನ. ಇನ್ನೊಂದು ಆಡಿಯೋ, ಅದು ದರ್ಶನ್ ತನ್ನ ಮೊದಲ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈದು ಧಮಕಿ ಹಾಕಿದ್ದ ಫೋನ್ ಕಾಲ್ ರೆಕಾರ್ಡಿಂಗ್. ಅದಂತೂ ಅಸಹ್ಯದ ಪರಮಾವಧಿ. ದರ್ಶನ್ ತನ್ನ ಫ್ಯಾನ್ಗಳನ್ನ ಹದ್ದುಬಸ್ತಲ್ಲಿ ಇಡದೆ ಹೋಗಿದ್ದು ರಾಜ್ಯದ ಆರೋಗ್ಯವನ್ನೇ ಕೆಡಿಸ್ಬಿಟ್ಟಿತ್ತು. ಯಾರೇ ದರ್ಶನ್ ಬಗ್ಗೆ ಏನ್ ಮಾತಾಡಿದ್ರು ಫ್ಯಾನ್ಗಳು ರೌಡಿಸಂ ಶುರು ಮಾಡ್ಕೋತಿದ್ರು.
ಹಿರಿಯ ನಟ ಜಗ್ಗೇಶ್ ವಿರುದ್ಧ ಹಲ್ಲೆ ಆಯಿತು. ದರ್ಶನ್ ಸಿನಿಮಾಗಳ ಬಗ್ಗೆ ಕಟು ವಿಮರ್ಶೆ ಬರೆದ್ರೆ ಹಲ್ಲೆ. ದರ್ಶನ್ ವಿರುದ್ಧ ಮಾತಾಡಿದ ಉಮಾಪತಿ ವಿರುದ್ಧ ಕೆಟ್ಟ ಬೈಗುಳ ಮತ್ತು ಅಶ್ಲೀಲ ಧಮಕಿಗಳ ದಾಳಿ. ಪುನೀತ್ ರಾಜ್ಕುಮಾರ್ ವಿರುದ್ಧ ಅಂತೂ ದರ್ಶನ್ ಅಭಿಮಾನಿಗಳು ಮಾಡಿದ ಅತಿರೇಕದ ವರ್ತನೆಗಳು ಯಾರಿಂದ ಕೂಡ ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ವಿರುದ್ಧ ಕೀಳು ಪೋಸ್ಟ್ ಹಾಕಿದ್ದು. ಇದೆಲ್ಲವನ್ನ ಮೀರಿಸಿದ್ದು ದರ್ಶನ್ ಹೇಳಿದ ಆ ಮಾತು. ಅದೃಷ್ಟ ದೇವತೆಗೆ ಬಟ್ಟೆ ಬಿಚ್ಚಿಸಿ ಬೆಡ್ರೂಮಿಗೆ ಕರ್ಕೊಂಡು ಹೋಗ್ಬೇಕು ಅಂದಿದ್ದು. ಬಟ್ ಅದೃಷ್ಟ ದೇವತೆ ಯಾವಾಗ್ಲೂ ಆಕ್ಚುಲಿ ಡೋಸ್ ತಟ್ಟಲ್ವಂತೆ. ಅವಳು ಯಾವತ್ತು ತಟ್ತಾಳೋ ಯು ಶುಡ್ ಗ್ರ್ಯಾಬ್ ಅವರ್, ಕರ್ಕೊಂಬಂದು ಬಟ್ಟೆ ಬಿಚ್ಚಿ ಬೆಡ್ರೂಮ್ ಕೂರಿಸ್ಕೊಂಡ್ಬಿಡ್ಬೇಕಂತೆ. ಬಟ್ಟೆ ಕೊಟ್ಟರೆ ಇನ್ನೊಬ್ರು ಮನೆ ಕೊಟ್ಟು. ದರ್ಶನ್ಗಾಗ್ಲಿ ದರ್ಶನ್ ಅಭಿಮಾನಿಗಳಿಗಾಗ್ಲಿ ಯಾವುದಕ್ಕೂ ರಿಗ್ರೆಟ್ ಅನ್ನೋದೇ ಇಲ್ಲ. ತಾವು ಮಾಡೋದೇ ಸರಿ ಅನ್ನೋ ದರ್ಪ ದುರಹಂಕಾರ. ದರ್ಶನ್ ಯಾರಿಗಾದ್ರೂ ಹೊಡೆದ್ರು ಸರಿ, ಕೊಲೆ ಮಾಡಿದ್ರು ಸರಿ, ಹೆಂಡತಿಗೆ ಹೊಡೆಯೋದು ಬೈಯೋದು ಕೂಡ ಸೂಪರ್ ಅಂತ ಬೆಂಬಲಿಸೋ ಫ್ಯಾನ್ಸ್ ಇದ್ದಾರೆ. ಅವರಿಬ್ರು ಗಂಡ ಹೆಂಡತಿ, ಓಕೆನಾ? ನಮ್ಮ ವಿಜಯಲಕ್ಷ್ಮಿ ಅತ್ತಿಗೆ ಅವರಲ್ಲ, ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು. ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾವತ್ತೋ ನಮ್ಮ ಬಾಸು 2 ಪೇಕ್ ಜಾಸ್ತಿ ಆಗಿ ಏನೋ ಹೊಡೆದಿರ್ಬೋದು, ಅದಕ್ಕೇನೆ ಹೇಳಕ್ಕಾಗ. ಇದರಿಂದಾನೆ ದರ್ಶನ್ ಕೂಡ ಹಾದಿ ತಪ್ಪಿರೋದು. ತನ್ನ ಫ್ಯಾನ್ಸ್ ಇರೋ ತನಕ ಏನ್ ಮಾಡಿದ್ರು ಜಯಿಸ್ಕೋಬಹುದು ಅನ್ನೋ ಉಡಾಫೆ. ಅದೇ ಇವತ್ತು ಜೈಲಿನ ಕಂಬಿ ಎಣಿಸೋ ಹಾಗೆ ಮಾಡಿದೆ. ವೀಕ್ಷಕರೇ, ಪ್ರಸ್ತುತ ಘಟನೆಯನ್ನು ನೋಡೋದಾದ್ರೆ ಹತ್ಯೆ ಆಗಿರೋ ರೇಣುಕಾಸ್ವಾಮಿ ಮಾಡಿದ್ದು ಕೂಡ ಖಂಡಿತ ತಪ್ಪೆ. ಅವನು ದರ್ಶನ್ ಅಭಿಮಾನಿಯಂತೆ. ಈ ಅಭಿಮಾನ ಮಿತಿ ಮೀರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇವನು ಒಬ್ಬ ದುರಂತ ಉದಾಹರಣೆ. ಒಂದು ವೇಳೆ ಅವನು ಫ್ಯಾನ್ ಅಲ್ಲ ಅಂದ್ಕೊಂಡ್ರು ಕೂಡ ಹೆಣ್ಣೊಬ್ಳಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದು, ಚಿತ್ರಗಳನ್ನ ಕಳಿಸಿದ್ದು ಎಲ್ಲವೂ ಘೋರ ಅಪರಾಧನೇ. ಅವನಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕಿತ್ತು. ಆದರೆ ಕಾನೂನು ಕೈಗೆ ತಗೊಳ್ಳೋಕೆ ದರ್ಶನ್ ಯಾರು? ಇದು ಸಿನಿಮಾ ಅಲ್ಲ, ವಾಸ್ತವ. ಇಲ್ಲಿ ಪೊಲೀಸರು ಇದ್ದಾರೆ, ಕಾನೂನು ಇದೆ. ದರ್ಶನ್ ಹೋಗಿ ರೇಣುಕಾಸ್ವಾಮಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಅಥವಾ ಪವಿತ್ರ ಗೌಡನೇ ಹೋಗಿ ದೂರು ಕೊಟ್ಟಿದ್ದಿದ್ರೆ ಸಾಕಿತ್ತು. ಪೊಲೀಸರು ಖಂಡಿತ ರೇಣುಕಾ ಪ್ರಸಾದ್ನನ್ನ ಕರೆಸ್ಕೊಂಡು ಜೀವಮಾನದಲ್ಲಿ ಇನ್ನೊಂದ್ಸಲ ಇಂಥ ಕೆಲಸ ಮಾಡಬಾರ್ದು ಆ ತರಹ ಮಾಡ್ತಿದ್ರು. ದರ್ಶನ್ ಕೊಟ್ಟಿರೋ ಕಂಪ್ಲೇಂಟ್ ಅಂದ್ರೆ ಇನ್ನೂ ಸೀರಿಯಸ್ ಆಗಿ ವರ್ಕ್ ಮಾಡ್ತಿದ್ರು ಪೊಲೀಸರು. ಆದ್ರೆ ದರ್ಶನ್ ತಾನು ಪೊಲೀಸರಿಗಿಂತ ಗ್ರೇಟ್ ಅಂದ್ಕೊಂಡು ತಾನೇ ಶಿಕ್ಷೆ ಕೊಡಕ್ಕೆ ಹೋಗಿ ಈಗ ಜೈಲು ಸೇರೋ ಹಾಗಾಗಿದೆ. ರೇಣುಕಾಸ್ವಾಮಿನ ಕುಟುಂಬ, ಗರ್ಭಿಣಿ ಪತ್ನಿ ಇವ್ರನ್ನೆಲ್ಲ ನೆನೆಸ್ಕೊಂಡ್ರೆ ದುಃಖ ಆಗತ್ತೆ. ಅವನು ದರ್ಶನ್ ಪಾಪಿಗಳು ಸಾಯ್ಬೇಕು. ಮರ್ಮಾಂಗ ಹೊಡೆದು ಎದೆಗೆಲ್ಲ ಚರ್ಚಿದ್ದಾರೆ, ತಲೆ ಬುರುಡೆ ಹೊಡೆದಿದ್ದಾರೆ, ತಲೆ ಕೋಲಲ್ಲೆಲ್ಲ ಹೊಡೆದಿದ್ದಾರೆ. ಆಫೀಸಿಗೆ ಹೋದನ್ ಕರ್ಕೊಂಡು ಹೋಗಿದ್ದಾರೆ, ಗೊತ್ತಿಲ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಕಮೆಂಟ್ ಬೇಕಾದ್ರೂ ಮಾಡಬಹುದು ಅನ್ನೋ ಭ್ರಮೆ ಮೊದಲು ಬಿಟ್ಟುಬಿಡಿ. ಹೆಣ್ಣು ಮಕ್ಕಳ ಬಗ್ಗೆ ಕಮೆಂಟ್ ಮಾಡುವಾಗ ಮನೆಯಲ್ಲಿರೋ ಹೆಣ್ಣು ಮಕ್ಕಳ ಬಗ್ಗೆ ಗಮನ ಇರಲಿ. ಇವತ್ತು ದರ್ಶನ್ ಗ್ಯಾಂಗ್ ಮಾಡಿರೋ ಕೆಲಸ ಇನ್ಯಾರೋ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಕಮೆಂಟ್ಗಳು, ಪೋಸ್ಟ್ಗಳು ಕೊಲೆ ತನಕ ಹೋಗಿರೋದು ಇದೇ ಫಸ್ಟ್ ಅಲ್ಲ, ಕೊನೇನೂ ಅಲ್ಲ. ಆದರೆ ದರ್ಶನ್ ಅಂತಹ ಸಾರ್ವಜನಿಕ ವ್ಯಕ್ತಿ ಇಂಥ ಕೃತ್ಯ ಮಾಡಿರೋದು ಸೊಸೈಟಿಗೆ ರಿಯಲಿ ಕೆಟ್ಟ ಎಕ್ಸಾಂಪಲ್. ಮೋರ್ ಓವರ್ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ಗಳಲ್ಲಿ ಪಾಸಿಟಿವ್ ಕಮೆಂಟ್ಗಳು, ನೆಗೆಟಿವ್ ಕಮೆಂಟ್ಗಳು, ಬೈಗುಳಗಳು, ಅಶ್ಲೀಲ ಮೆಸೇಜ್ಗಳು ಇದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ಕೊಲೆ ಮಾಡೋದೇ ಆದ್ರೆ ಬಹುಶಃ ಜಗತ್ತಿನ ತುಂಬ ಇವತ್ತು ಹೆಣಗಳ ರಾಶಿಯೇ ಬಿದ್ದಿರುತ್ತೆ. ಕಮೆಂಟ್ಗಳ ಯುದ್ಧ ಕಮೆಂಟ್ಗಳಲ್ಲೇ ಮುಗ್ದು ಹೋಗಬೇಕು, ಅಥವಾ ನಿರ್ಲಕ್ಷ್ಯ ಮಾಡಿ ಬ್ಲಾಕ್ ಮಾಡಿ ಮುಂದಕ್ಕೆ ಹೋಗಬೇಕು. ಅದು ಬಿಟ್ಟು ವರ್ಚುವಲ್ ಮೀಡಿಯಾದ ಜಗಳಗಳನ್ನು ಫಿಸಿಕಲ್ ಮಟ್ಟಕ್ಕೆ ತಂದು ಕೊಲೆ ಹಲ್ಲೆ ಅಂತ ಮಾಡಿದರೆ ಅದಕ್ಕೆ ಕಾನೂನು ಕೊಡೋ ಶಿಕ್ಷೆ ಅನುಭವಿಸಲೇಬೇಕಾಗತ್ತೆ. ಅದಕ್ಕೆ ದರ್ಶನ್ ಕೂಡ ಎಕ್ಸೆಪ್ಷನ್ ಅಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.